ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಡಿವೈನ್ ಕಾಲ್. ಇವತ್ತು ನಾವು ನಿಮ್ಮ ಪರ್ಸನ್ನಿನ ಕರೆಂಟ್ ಎನರ್ಜೀಸ್ ಏನು, ಅವ್ರ ಥಾಟ್ಸ್ ಏನು, ಫೀಲಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ಚೆಕ್ ಮಾಡೋಣ. ಆ್ಯಂಡ್ ಈ ವಿಡಿಯೋ ಬಂದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ನಿಮಗೆ ರೆಸೊನೇಟ್ ಆಗಬಹುದು, ರೆಸೊನೇಟ್ ಆಗದೇನೂ ಸಹ ಇರಬಹುದು. ಸೊ ದಯವಿಟ್ಟು ಈ ವಿಡಿಯೋನ ವಾಚ್ ಮಾಡಬೇಕಾದ್ರೆ ಓಪನ್ ಮೈಂಡಿಂದ ವಾಚ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ 2 ಪೈಲ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. 1 ಪೈಲ್ ಯಾವುದಾದ್ರು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾವುದಕ್ಕೆ ನೀವು ಇಂಟ್ಯೂಟಿವ್ ಆಗಿ ಡ್ರಾನ್ ಆಗ್ತೀರಾ, ನಿಮಗೆ ಯಾವುದಕ್ಕೆ ಅಟ್ರಾಕ್ಟ್ ಆಗ್ತೀರಾ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅದಕ್ಕೆ ಪ್ರಕಾರ ನಿಮ್ಮ ರೀಡಿಂಗ್ನ ನಾವು ಚೆಕ್ ಮಾಡೋಣ. ಓಕೆ, ಸೊ ಚೆಕ್ ವಿತ್ ದ ಪೈಲ್ಸ್. ಐ ಸಿ ಯು ಅಟ್ ಯುವರ್ ರೀಡಿಂಗ್. So welcome to your reading pile number 1. Okay, second card is 5 of cups. Let's check with the third card. It's the strength card. ಓಕೆ, ಸೊ ಈ ವ್ಯಕ್ತಿ ಈ ಕ್ಷಣದಲ್ಲಿ ಏನೋ ಒಂದು ಡೀಪ್ ಎಮೋಷ್ನಲ್ ಲಾಸ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಎಲ್ಲೋ ಮೂವ್ ಆನ್ ಆಗಿಬಿಟ್ಟಿದ್ದೀರಾ, ನಿಮ್ಮಲ್ಲಿ ಇಂಟ್ರೆಸ್ಟ್ ಅವ್ರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಪೈಲ್ ನಂಬರ್ 1ಗೆ ಅನ್ನೋ ಥರ ಅವರು ಇವಾಗ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ಲಿ ಅವ್ರು ಹೊರಗಡೆ ಡೆಸ್ಪರೇಟಾಗಿ ಕಾಣಿಸೋದಿಲ್ಲ. ಒಳಗಡೆ ಫೀಲಿಂಗ್ಸ್ ತುಂಬ ಇದ್ರೂ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಸ್ಟ್ರಾಂಗಾಗಿ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಏನೋ ನೀವಿಬ್ಬರು ಒಂದೇ ವರ್ಕ್ ಪ್ಲೇಸ್ ಆಗಿರಬಹುದು, ಕಾಲೇಜ್, ಇನ್ಸ್ಟಿಟ್ಯೂಟ್ ಅಥವಾ ಒಂದೇ ಎನ್ವಿರಾನ್ಮೆಂಟಲ್ಲಿ ಭೇಟಿ ಆಗಿರ್ಬೋದೇನೋ. ಅಂದರೆ ಈ ವ್ಯಕ್ತಿ ಆ್ಯಕ್ಚುಲಿ ನಿಮಗೆ ರ್ಯಾಂಡಮ್ ಆಗಿ ಏನೋ ಒಂದೇ ದಿನದಲ್ಲಿ ಸಿಕ್ಕಿ ಫೀಲಿಂಗ್ಸ್ ಡೆವಲಪ್ ಆಗಿರೋ ಥರ ಇಲ್ಲ. ನೀವು ಅವ್ರ ಜೊತೆ ಯಾವುದೋ ರೀತಿಲಿ ಇಂಟ್ರ್ಯಾಕ್ಟ್ ಆಗಿದ್ದೀರಾ, ತುಂಬ ದಿನಗಳಿಂದ ವರ್ಕ್ ಮಾಡಿದ್ದೀರಾ ಅಥವಾ ಡೈಲಿ ಲೈಫ್ನಲ್ಲಿ ಕನೆಕ್ಟ್ ಆಗ್ತಿದ್ದೀರಾ. ಬಿಕಾಸ್ 5 ಆಫ್ ಕಪ್ಸ್ ಎನರ್ಜಿ ಏನು ಹೇಳುತ್ತೆ ಗೊತ್ತಾ, ಈ ವ್ಯಕ್ತಿ ಏನೋ ಇದೊಂದು ಮಿಸ್ಡ್ ಆಪರ್ಚುನಿಟಿ ಅನ್ನೋ ಫೀಲಿಂಗಲ್ಲಿದ್ದಾರೆ. ಎಮೋಷ್ನಲ್ ಲಾಸ್ನ ಇಂಡಿಕೇಟ್ ಮಾಡುವಂಥ ಒಂದು ಕಾರ್ಡ್ ಇದು. ಅಂದರೆ ಏನೋ ಒಂದು ತುಂಬ ಸ್ಟ್ರಾಂಗ್ ಮಿಸ್ಸಿಂಗ್ ಎನರ್ಜಿ ಇದೆ ಅವ್ರಿಗೆ. ಈ ಕನೆಕ್ಷನ್ ಈಗ ಇಲ್ಲ, ನೀವು ಮೂವ್ ಆನ್ ಆಗಿದ್ದೀರಾ. ಸೊ ನನ್ನ ಎಮೋಷನ್ಸ್ಗೂ ಏನೂ ಬೆಲೆ ಇಲ್ಲ. ಏನಕ್ಕೆ ಅಂದರೆ ಈಗ ಅದು ಆಲ್ರೆಡಿ ಹೋಗಿಬಿಟ್ಟಿದೆ ಅನ್ನೋ ಒಂದು ಸ್ಯಾಡ್ನೆಸ್ ಸಹ ಇದೆ ಅವ್ರಿಗೆ. ಫೀಲಿಂಗ್ಸ್ ಇತ್ತು, ಲೈಕಿಂಗ್ ಇತ್ತು, ಕನೆಕ್ಷನ್ ಇತ್ತು, ಆದರೆ ಸಂಹಾವ್ ಅದು ವರ್ಕ್ ಆಗಿಲ್ಲ ಅನ್ನೋ ರಿಗ್ರೆಟ್ ಸಹ ಇವರೊಳಗೆ ಕಾಣಿಸ್ತಾ ಇದೆ. ಇದು ಪ್ಯೂರ್ ಎಮೋಷ್ನಲ್ ಲಾಸ್ ಕಾರ್ಡ್. ಮತ್ತು ಈಗ ಈ ವ್ಯಕ್ತಿ ಆ ಲಾಸ್ನ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಇದೊಂದು ಥಿಂಗ್ ಏನು ಕಾಣಿಸ್ತಿದೆ ಅಂದರೆ, ಅವರೀಗ ನಿಮ್ಮ ಬಗ್ಗೆ ಯಾರಾದರೂ ಒಬ್ಬರಿಗೆ ಮಾತಾಡ್ತಾ ಇದ್ದಾರೆ, ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮೇ ಬಿ ಇಂಡೈರೆಕ್ಟ್ಲಿ ನಿಮ್ಮ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅಥವಾ ಎಲ್ಲೋ ಹೊರಗಡೆಯಿಂದ ದೂರದಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಥವಾ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅವ್ರ ಕಸಿನ್ಸ್ ಆಗಿರ್ಬೋದು, ಅವ್ರ ಹತ್ರ ಶೇರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಕೆಲವ್ರಿಗೆ ಆಗಸ್ಟ್ ಮಂತ್ ತುಂಬ ಇಂಪಾರ್ಟೆಂಟ್ ಆಗಿರಬಹುದು. ಈ ಸಮಯದಲ್ಲಿ ಏನಾದರೂ ಮೇಜರ್ ಶಿಫ್ಟ್ ಆಗಿರಬಹುದು, ಮೀಟಿಂಗ್ ಆಗಿರಬಹುದು, ಅಥವಾ ಸಪ್ರೇಷನ್ ಆಗಿರಬಹುದು. ಆ್ಯಂಡ್ ಆ್ಯಸ್ ಐ ಸೆಡ್, ಸ್ಟ್ರೆಂತ್ ಕಾರ್ಡ್ ಕೂಡ ಇಲ್ಲಿ ಕಾಣಿಸ್ತಿದೆ. ಅಂದರೆ ಅವ್ರಿಗೆ ನಿಮ್ಮ ಕಡೆ ಬರೋದಕ್ಕೆ ಆ್ಯಕ್ಷನ್ ತೊಗೊಳೋಕ್ಕೆ ಮನ್ಸು ಮಾಡ್ತಾ ಇದ್ದಾರೆ. ಬಟ್ ಸೇಮ್ ಟೈಮ್ನಲ್ಲಿ ಅವ್ರ ಫೀಲಿಂಗ್ಸ್ನೂ ಸಹ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರೊಳಗೆ ಒಂದು ಯುದ್ಧ ನಡೀತಾ ಇದೆ, ಒಂದು ಫೈಟ್ ನಡೀತಾ ಇದೆ. ಹೋಗಬೇಕಾ ಇಲ್ಲ ಕಂಟ್ರೋಲ್ ಮಾಡ್ಕೊಳ್ಬೇಕಾ ಅನ್ನೋ ಕನ್ಫ್ಯೂಷನ್ ಸಹ ಇದೆ. ಆ್ಯಂಡ್ ಕೆಲವರಿಗಂತೂ ಇದು ಟ್ವಿನ್ ಫ್ಲೇಮ್ ಥರ ಕನೆಕ್ಷನ್ ಆಗಿರಬಹುದು. ಫಾರ್ ಸಮ್, ನಾಟ್ ಫಾರ್ ಆಲ್, ಫಾರ್ ಫ್ಯೂ ಪೀಪಲ್ ಇದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಆಗಿರ್ಬೋದು. ಯಾಕೆಂದರೆ ಇಲ್ಲಿ ಸ್ಟ್ರೆಂತ್ ಕಾರ್ಡಲ್ಲಿ ಲಯನ್ ಎನರ್ಜಿ ಮತ್ತು ಫೆಮಿನೈನ್ ಎನರ್ಜಿ ಮಿಕ್ಸ್ ಆಗಿ ಒಂದು ಶಿವಶಕ್ತಿ ವೈಬ್ ಬರ್ತಾ ಇದೆ. ನೀವಿಬ್ಬರು ಆಪೋಸಿಟ್ ನೇಚರ್ ಇರಬಹುದು, ಬಟ್ ಅದೇ ನಿಮ್ಮ ಅಟ್ರಾಕ್ಷನನ್ನು ಇನ್ನೂ ಪವರ್ಫುಲ್ ಮಾಡ್ತಾ ಇದೆ. ಇದು ನಾರ್ಮಲ್ ಅಟ್ರಾಕ್ಷನ್ ಅಂತೂ ಖಂಡಿತ ಅಲ್ಲ, ಇದು ಸೋಲ್ ಲೆವೆಲ್ ಪುಲ್. ಓಕೆ, ಸೊ ನೀವಿಬ್ಬರು ಹತ್ತಿರ ಇದ್ದಾಗ ಅಥವಾ ಅವರು ನಿಮ್ಮ ಹತ್ತಿರ ಬಂದಾಗ ಒಂದು ಎನರ್ಜೆಟಿಕ್, ಸ್ಟ್ರಾಂಗ್ ಎನರ್ಜೆಟಿಕ್ ಮರ್ಜ್ ಆಗೋ ಥರ ಫೀಲ್ ಆಗುತ್ತೆ. ಇದೊಂಥರ ಎಕ್ಸ್ಪ್ಲೈನ್ ಮಾಡೋಕ್ಕಾಗದಿರೋಂತಹ ಬಾಂಡ್. ಓಕೆನಾ. ಮತ್ತೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ, ನೀವು ಪ್ರಾಬಬ್ಲಿ ಈ ರೀಸೆಂಟಾಗಿ 1010, 111, 1001 ಅಥವಾ 1111 ಅಂದರೆ 1111 ಈ ಥರ ನಂಬರ್ಸ್ನ ನೋಡ್ತಾ ಇರ್ಬೋದು. ಸಪೋಸ್ ಈ ಥರ ನಿಮ್ಮ ರಿಪೀಟೆಡ್ ನಂಬರ್ಸ್ ನಿಮ್ಗೇನಾದ್ರು ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಇದು ಒಂದು ಕನ್ಫರ್ಮೇಷನ್ ಆಗಿದೆ. ಓಕೆ, ಯೂನಿವರ್ಸ್ ನಿಮಗೆ ಸೈನ್ಸ್ ಕೊಡ್ತಾ ಇದೆ ಈ ರೀಡಿಂಗ್ ನಿಮಗೆ ಅಂತ. ಆ್ಯಂಡ್ ಈಗ ನಿಮ್ಮ ಎನರ್ಜೀಸ್ ಏನಾದ್ರು ನೋಡ್ತೀನಿ ಅನ್ನೋ ಥರ ಆದರೆ, ನೀವು ಒಂಥರ ಇದನ್ನು ಸರೆಂಡರ್ ಮಾಡಿದ್ದೀರಾ. ನಿಮ್ಮ ಎನರ್ಜೀಸ್ ಹೇಗಿದೆ ಅಂತ ಅಂದರೆ, ಲೆಟ್ಸ್ ಗೋ ವಿತ್ ದ ಫ್ಲೋ, ಏನಾಗುತ್ತೋ ಅದು ಆಗಲಿ. ಓಕೆ, ಇದನ್ನು ಯೂನಿವರ್ಸೇ ನೋಡ್ಕೊಳ್ಳಿ ಅನ್ನೋ ಥರ ನೀವು ಅದನ್ನು ಸರೆಂಡರ್ ಮಾಡಿದ್ದೀರಾ ಒಂದು ಯೂನಿವರ್ಸಿಗೆ ಅಥವಾ ಒಂದು ಹೈಯರ್ ಎನರ್ಜಿಗೆ. ಆ್ಯಂಡ್ ನೀವು ಯಾವುದೇ ಥರದ ಫೋರ್ಸ್ ಮಾಡ್ತಾ ಇಲ್ಲ, ಚೇಸ್ ಮಾಡ್ತಾ ಇಲ್ಲ, ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದೀರಾ. ನಿಮ್ಮೊಳಗೆ ಏನು ಇವಾಗ ಅನಿಸ್ತಾ ಇದೆ ಅಂದರೆ, ಇದು ನನ್ನ ಫೇಟಲ್ಲಿದ್ದರೆ ಇದು ತಪ್ಪದೆ ನನಗೆ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ, ಬಾಕಿ ಇದು ಯೂನಿವರ್ಸಿಗೆ ಬಿಟ್ಟಿದ್ದು ಅನ್ನೋ ಥರ.
ಸೊ ಪ್ರಾಬ್ಲಿ ಇದೊಂದು ಪೀಸ್ಫುಲ್ ಸರೆಂಡರ್ ಎನರ್ಜಿ ಆಗಿದ್ರೂ ಒಂದು ಒಳಗಡೆ ನಿಮ್ಮೊಳಗನೆ ಒಂದು ಸೈಲೆಂಟ್ ಹೋಪ್ ಸಹ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಸನ್ ಆ್ಯಂಡ್ ಮೂನ್ ಎನರ್ಜಿಲಿ ತುಂಬ ಪ್ರಾಮಿನೆಂಟಾಗಿ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಅಂದರೆ ಇದು ಪ್ಯೂರ್ ಇನ್ ಯಾಂಗ್ ಅಪೋಸಿಟ್ ಅಟ್ರಾಕ್ಟ್ ಅನ್ನೋ ಕನೆಕ್ಷನ್. ಓಕೆನಾ, ನೀವಿಬ್ಬರು ಒಂದೇ ಥರ ಅಂತೂ ಖಂಡಿತವಾಗ್ಲೂ ಅಲ್ಲ, ಟೋಟಲಿ ಡಿಫ್ರೆಂಟ್. ಮೇ ಬಿ ಬ್ಯಾಕ್ಗ್ರೌಂಡ್ ಬೇರೆ, ಥಿಂಕಿಂಗ್ ಬೇರೆ, ಲೈಫ್ ಸ್ಟೈಲ್ ಬೇರೆ, ಆದರೆ ಅದೇ ಡಿಫ್ರೆನ್ಸ್ ನಿಮ್ಮ ಕನೆಕ್ಷನ್ನ ಇನ್ನೂ ಸ್ಪೆಷಲ್ ಮಾಡ್ತಾ ಇದೆ. ಆ್ಯಂಡ್ ಆಲ್ಸೋ ಈ ವ್ಯಕ್ತಿ ತುಂಬ ಎಮೋಷ್ನಲ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಸ್ಪೆಷಲಿ ರೀಸೆಂಟ್ ಟೈಮ್ಸಲ್ಲಂತೂ ಈ ವ್ಯಕ್ತಿ ಮೆಂಟಲಿ ಎಮೋಷ್ನಲಿ ತುಂಬ ಒಂಥರ ಹೆವಿ ಫೀಲ್ನಲ್ಲಿ ಇದ್ದಾರೆ. ಸ್ಪೆಷಲಿ ಡ್ಯೂರಿಂಗ್ ನೈಟ್ ಟೈಮ್ಸ್ ತುಂಬ ಒಂದು ಓವರ್ ಥಿಂಕಿಂಗ್, ಮೆಮೊರೀಸ್, ಎಮೋಷನ್ಸ್ ಎಲ್ಲನೂ ಒಂದು ಸರ್ಫೇಸ್ ಲೆವೆಲ್ಗೆ ಬರ್ತಾ ಇರೋದು ಕಾಣಿಸ್ತಾ ಇದೆ. ಬಟ್ ನೀವು ಅದನ್ನ ಡೈರೆಕ್ಟಾಗಿ ನೋಡೋದಕ್ಕಾಗ್ತಾ ಇಲ್ಲ, ಯಾಕೆಂದರೆ ಸ್ಟ್ರೆಂತ್ ಕಾರ್ಡ್ ಇದೆ. ಓಕೆ, ಸೊ ಸ್ಟ್ರೆಂತ್ ಕಾರ್ಡ್ ಅಂತ ಅಂದರೆ ಅವ್ರು ಹೊರಗಡೆ ತುಂಬ ಸ್ಟ್ರಾಂಗ್, ಬ್ರೇವ್ ಅನ್ನೋ ಥರ ತೋರಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಬಟ್ ಒಳಗಡೆ ಅವರಷ್ಟಕ್ಕೆ ಅವರು ತುಂಬ ಸಫರ್ ಸಹ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವ್ರಿಗಂತೂ ನಿಮ್ಮ ಎನರ್ಜೀಸ್ ಸೆನ್ಸಿಟಿವ್ ಇದೆ ಅಂತ ಅನಿಸ್ತಾ ಇದೆ. ಬಿಕಾಸ್ ನೀವು ಅದನ್ನು ಫೀಲ್ ಮಾಡ್ತಾ ಇದ್ದೀರಾ. ಯು ಕ್ಯಾನ್ ಫೀಲ್ ಇಟ್. ಇಲ್ಲೇನೋ ಸರಿ ಇಲ್ಲ, ಈ ವ್ಯಕ್ತಿ ಏನೋ ಈಸ್ ಗೋಯಿಂಗ್ ಅಥವಾ ಶಿ ಈಸ್ ಗೋಯಿಂಗ್ ಥ್ರೂ ಸಮ್ ಪೇಯ್ನ್ ಅನ್ನೋದು ನಿಮ್ಗೆ ಅನ್ನಿಸ್ತಾ ಇದೆ. ಓಕೆ, ಈ ವ್ಯಕ್ತಿಗೇನೋ ನೋವಿದೆ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ. ಆ್ಯಂಡ್ ಆಲ್ಸೋ 5 ಆಫ್ ಕಪ್ಸ್ ಪ್ಲಸ್ ಮೂನ್ ಎನರ್ಜಿ ಸೇರಿದ್ರೆ ಈ ವ್ಯಕ್ತಿ ತುಂಬ ಲೋ ಫೇಸ್ನಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ನಿಜವಾಗ್ಲೂ ನಾನು ಇದನ್ನು ಕಳ್ಕೊಂಡೇ ಬಿಟ್ಟಿದ್ದೀನಿ, ಈ ಒಂದು ಕನೆಕ್ಷನ್ನ. ಇದು ನನ್ನ ಜೊತೆ ಇವಾಗ ಇವರು ಪೈಲ್ 1 ಇಲ್ಲ, ಅವರು ಅನ್ನೋ ಒಂದು ಎಮೋಷ್ನಲ್ ಪೇಯ್ನ್ ತುಂಬ ಇದೆ. ಆ್ಯಂಡ್ ಕೆಲವ್ರಿಗಂತೂ ಲಿಟ್ರಲಿ ಈ ಪರ್ಸನ್ ಖಂಡಿತವಾಗ್ಲೂ ರಾತ್ರಿ ಹೊತ್ತು ಹತ್ತಿದ್ದಾರೆ, ಸ್ಪೆಷಲಿ ನಿಮ್ಮ ನೆನಪಿನಲ್ಲಿ ಅಂತ ತುಂಬ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಇಲ್ಯೂಷನ್ಸ್ ಕೂಡ ಇದೆ, ಡ್ರೀಮ್ಸ್ ಇದೆ, ಫ್ಯಾಂಟಸೀಸ್ ಇದೆ, ಮೆಮೊರೀಸ್. ಅವ್ರು ಏನೋ ಒಂಥರ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಹೀಗಾಗಿದ್ರೆ ಚೆನ್ನಾಗಿರ್ತಾಯಿತ್ತು, ಹಾಗಾಗಿದ್ರೆ ಚೆನ್ನಾಗಿರ್ತಾಯಿತ್ತು ಅನ್ನೋ ಆಲ್ಟರ್ನೇಟಿವ್ ರಿಯಾಲಿಟಿಲಿ ಹೋಗ್ತಾ ಇದ್ದಾರೆ. ಬಟ್ ರಿಯಲ್ ಲೈಫ್ನಲ್ಲಿ ಅವರ ಎಮೋಷನ್ಸ್ ಇನ್ನೂ ಸಹ ಸೆಟ್ಲ್ ಆಗಿಲ್ಲ, ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್ ಆಗಿದ್ದಾರೆ. ಆ್ಯಂಡ್ ಆಲ್ಸೋ ಅವ್ರ ನಾಸ್ಟಾಲ್ಜಿಯಾ ಆಗಿರ್ಬೋದು, ಸಮ್ ಸಾರ್ಟ್ ಆಫ್ ಪಾಸ್ಟ್ ಮೆಮೊರೀಸ್, ಪ್ಯೂರ್ ಲವ್, ಈ ಎಲ್ಲ ಎಮೋಷನ್ಸ್ನು ಸಹ ಅವ್ರಿಗೆ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಕರೆಂಟ್ ಎನರ್ಜೀಸ್ ನೋಡಿದ್ರೆ ಅವ್ರಿಗೆ ಇದಿನ್ನೂ ಎಂಡ್ ಆಗಿಬಿಟ್ಟಿದೆ ಅನ್ನೋ ಫೀಲಿಂಗ್ ಇದೆ. ಇದೇನೋ ಮುಗ್ದೇ ಹೋಯಿತು ಅನ್ನೋ ಥಾಟ್ ಕೂಡ ಸ್ಟ್ರಾಂಗ್ ಆಗಿದೆ. ಅವ್ರಿಗೆ ನೀವು ಈಗ ಮತ್ತೆ ವಾಪಸ್ ಬರ್ತಿರೋ ಇಲ್ವೋ, ನೀವು ಮೂವ್ ಆನ್ ಆಗಿಬಿಟ್ಟಿದ್ದೀರೇನೋ ಅನ್ನೋ ಥರ ಅನಿಸ್ತಾ ಇದೆ. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್, ಓಕೆ, ಕ್ವೀನ್ ಆಫ್ ವಾಂಡ್ಸ್ ಎನರ್ಜಿ ಏನನ್ನುತ್ತೆ, ನೀವು ತುಂಬ ಪವರ್ನಲ್ಲಿದ್ದೀರಾ, ನೀವು ಚೇಸ್ ಮಾಡ್ತಾ ಇಲ್ಲ, ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಷ್ಟೇ. ನೀವು ತುಂಬ ಕಾನ್ಫಿಡೆಂಟಾಗಿ, ಸೆಲ್ಫ್ ಫೋಕಸ್ಡಾಗಿ, ಇಂಡಿಪೆಂಡೆಂಟ್ ಎನರ್ಜಿನಲ್ಲಿ ಇದ್ದೀರಾ. ಸೊ ಇದು ಈ ವ್ಯಕ್ತಿಗೆ ಇನ್ನೂ ಹೆಚ್ಚು ನಿಮ್ಮಲ್ಲಿ ಅಟ್ರ್ಯಾಕ್ಟ್ ಆಗೋ ಥರ ಅಟ್ರಾಕ್ಷನ್ ಕ್ರಿಯೇಟ್ ಮಾಡ್ತಾ ಇದೆ. ಆ್ಯಂಡ್ ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಮೇ ಬಿ ಇಫ್ ಯು ಆರ್ ಇನ್ ಸೇಮ್ ವರ್ಕ್ ಪ್ಲೇಸ್ ಅಥವಾ ಸೇಮ್ ಸರ್ಕಲ್ನಲ್ಲಿ ಇದ್ದೀರಾ ಅಂತ ಅಂದರೆ, ನೀವು ಯಾರಾದರೂ ಇನ್ನೊಬ್ಬರು ಅಟೆನ್ಷನ್ ನಿಮ್ಗೆ ಸಿಗ್ತಾ ಇದೆ, ಅಥವಾ ಯಾರೋ ನಿಮ್ಮ ಕಡೆ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಈ ವಿಷಯ ಈ ವ್ಯಕ್ತಿಗೆ ತುಂಬ ಅಫೆಕ್ಟ್ ಮಾಡ್ತಾ ಇದೆ. ಅವ್ರು ಜಲಸ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ನೋಡ್ತಾ ಇದ್ದಾರೆ, ಯಾರಾದರೂ ಇನ್ನೊಬ್ಬರು ಅವ್ರ ಕಡೆ ನಿಮ್ಮ ಕಡೆ ಬರ್ತಾ ಇದ್ದೀರಾ ಅಂತ ಅವ್ರಿಗೇನೋ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ, ನೋವು ಕಾಡ್ತಾ ಇದೆ ಒಳಗೊಳಗೇನೆ. ಆ್ಯಂಡ್ ಆಲ್ಸೋ ಕೆಲವ್ರಿಗೆ ಫ್ಯಾಮಿಲಿ, ಮ್ಯಾರೇಜ್, ಬ್ಯಾಕ್ಗ್ರೌಂಡ್, ಸ್ಟೇಟಸ್, ಮನಿ, ಇವುಗಳ ಬಗ್ಗೆ ಸಮ್ ಬ್ಲಾಕೇಜಸ್ ಇರೋದು ಕಾಣಿಸ್ತಾ ಇದೆ. ಮೇ ಬಿ ಫ್ಯಾಮಿಲಿ ಪ್ರೆಷರ್ ಇರಬಹುದು ಈ ವ್ಯಕ್ತಿಗೆ, ಅಥವಾ ಪ್ರಾಕ್ಟಿಕಲಾಗಿ ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ಡೌಟ್ ಕೂಡ ಇರಬಹುದು. ಈ ಕಾರಣಕ್ಕೆ ಸಹ ಈ ಕನೆಕ್ಷನ್ ಒಂಥರ ತುಂಬ ಹೋಲ್ಡ್ ಆಗಿದೆ, ಸ್ಟ್ಯಾಗ್ನೇಷನ್ಲಿದೆ. ಆ್ಯಂಡ್ ನಿಮ್ಮ ಗೈಡೆನ್ಸ್ ನೋಡೋಂಗಿದ್ರೆ 10-10 ಎನರ್ಜಿ ಮತ್ತೆ ಬರ್ತಿದೆ. ಅಂದರೆ ಎಂಡಿಂಗ್ಸ್ ಪ್ಲಸ್ ಟ್ರಾನ್ಸ್ಫಾರ್ಮೇಷನ್, ಒಂದು ಫೇಸ್ ಮುಗಿದು ಹೊಸ ಫೇಸ್ ಶುರು ಆಗೋದ್ರಲ್ಲಿದೆ. ಆಲ್ಸೋ 2 ಆಫ್ ಕಪ್ಸ್ ಇದೆ, 9 ಆಫ್ ಸ್ವೋರ್ಡ್ಸ್ ಇದೆ. ಫೀಲಿಂಗ್ಸ್ ಮ್ಯೂಚುವಲ್ ಆಗಿದೆ, ನಿಮಗೆ ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ನೀವು ಆಲ್ರೆಡಿ ಆಂಗ್ಸೈಟಿ ಫೀಲ್ ಮಾಡ್ತಾ ಇದ್ರೆ ಅಥವಾ ಓವರ್ ಥಿಂಕ್ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನ ಬಿಟ್ಬಿಡಿ. ಆ್ಯಂಡ್ ನಿಮಗೆ ಮೆಸೇಜ್ ಏನು ಅಂದರೆ, ಫೋರ್ಸ್ ಮಾಡಬೇಡಿ, ಚೇಸ್ ಮಾಡಬೇಡಿ, ಎನರ್ಜೀಸ್ನ ಕಾಮಾಗಿ ಇಟ್ಕೊಂಡಿರಿ. ಯಾಕೆಂದರೆ ಈ ಕನೆಕ್ಷನಲ್ಲಿ ಫೀಲಿಂಗ್ಸ್ ಮ್ಯೂಚುವಲ್ ಆಗಿದೆ. ಆ್ಯಂಡ್ ಆಲ್ಸೋ ಅದು ನಿಮಗೆ ನಿಜವಾಗ್ಲೂ ನಿಮ್ಮದೇ ಆಗಿದ್ದರೆ ಖಂಡಿತವಾಗ್ಲೂ ಅದು ನ್ಯಾಚುರಲ್ ಆಗಿ ನಿಮ್ಮ ಕಡೆ ಬರುತ್ತೆ. ಆ್ಯಂಡ್ ನೀವೀಗ ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಪವರ್ನಲ್ಲಿರಿ, ನಿಮ್ಮ ವ್ಯಾಲ್ಯೂ ತಿಳಿದುಕೊಳ್ಳಿ. ಯಾಕೆಂದರೆ ನೀವು ಎಷ್ಟು ಸ್ಟೇಬಲ್ ಆಗಿರ್ತೀರೋ ಅಷ್ಟೇ ಈ ಕನೆಕ್ಷನ್ ನಿಮ್ಮ ಕಡೆ ಪುಲ್ ಆಗುತ್ತೆ. ಓಕೆ, ಒಂಥರ ಸ್ಲೋ ಬರ್ನ್ ಡೀಪ್ ಸೋಲ್ ಕನೆಕ್ಷನ್. ಓಕೆನಾ, ಆದರೆ ರೈಟ್ ಟೈಮಲ್ಲಿ ರೈಟ್ ವೇನಲ್ಲಿ ಅನ್ಫೋಲ್ಡ್ ಆಗೋದಂತೂ 100%. ಸೊ ಜಸ್ಟ್ ವೆಯ್ಟ್ ಆ್ಯಂಡ್ ಬಿ ಪೇಷಂಟ್, ಹ್ಯಾವ್ ಪೇಷನ್ಸ್. ಖಂಡಿತವಾಗ್ಲೂ ಬಿ ಪಾಸಿಟಿವ್ ಆಗಿರಿ, ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ದಿಸ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ಇದು ನಿಮಗೆ ರೆಸೊನೇಟ್ ಆಗಿದೆ ಅಂತ. ನಿಮ್ಗೇನಾದರೂ ಈ ವಿಡಿಯೋ ರೆಸೊನೇಟ್ ಆಗಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಬಹುದು, ಶೇರ್ ಮಾಡ್ಬೋದು, ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಕೂಡ ಮಾಡಬಹುದು. ಸೊ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.
ವೆಲ್ಕಮ್ ಪೈಲ್ ನಂಬರ್ 2. ಲೆಟ್ಸ್ ಸಿ ನಿಮ್ಮ ರೀಡಿಂಗ್ನಲ್ಲಿ ಏನಿದೆ ಅಂತ ಚೆಕ್ ಮಾಡೋಣ. ಸೊ ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ, ರಿಲ್ಯಾಕ್ಸ್ಡ್ ಆಗಿ ಫೀಲ್ ಮಾಡಿ, ಸೊ ದಟ್ ನಾನು ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಲೆಟ್ಸ್ ಸಿ. ಯೂನಿವರ್ಸ್, ಕೈಂಡ್ಲಿ ಗೈಡ್ ಮೀ. ಪೈಲ್ ನಂಬರ್ 2 ಮನಸ್ಸಲ್ಲಿರೋ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನು, ಅವ್ರ ಎಮೋಷನ್ಸ್ ಏನು, ಗೈಡ್ ಮಾಡಿ. ಪೈಲ್ ನಂಬರ್ 2 ಕರೆಂಟ್ಲಿ ನಿಮ್ಮ ಎನರ್ಜೀಸ್ನ ಚೆಕ್ ಮಾಡೋದಾಗಿದ್ದರೆ, ನೀವು ನಿಜವಾಗ್ಲೂ ತುಂಬ ಎಮೋಷ್ನಲಿ ಹೆವಿ ಫೀಲ್ ಮಾಡ್ತಾ ಇದ್ದೀರಾ, ಬರ್ಡನ್ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಓನ್ ಫೀಲಿಂಗ್ಸೇ ನಿಮಗೆ ತುಂಬ ಹೆವಿ ಅಂತ ಅನ್ನಿಸ್ತಾ ಇದೆ. ಹಾರ್ಟಲ್ಲಿ ನೋವಿದೆ, ಕನ್ಫ್ಯೂಷನ್ಸ್ ಇದೆ, ಎಲ್ಲನೂ ಇದ್ರೂ ಸಹ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಅದು ಪ್ರಾಪರಾಗಿ ಆಗ್ತಿಲ್ಲ. ನೀವು ಲಾಜಿಕ್ ಬಳಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಇದು ಸರಿನಾ ತಪ್ಪಾ ಅಂತೆಲ್ಲ. ಬಟ್ ಹಾರ್ಟ್ ಮತ್ತು ಮೈಂಡ್ ಎರಡೂ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಗ್ರೌಂಡ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಆದರೆ ಎಮೋಷನ್ಸ್ ತುಂಬ ಇಂಟೆನ್ಸ್ ಆಗಿ ಓವರ್ವೆಲ್ಮಿಂಗ್ ಆಗಿದೆ. ಓಕೆನಾ? ಆ್ಯಂಡ್ ಆಲ್ಸೋ ನೀವೆಲ್ಲೋ ಹರ್ಟ್ ಆಗಿದ್ದೀರಾ. ನಾಟ್ ಓನ್ಲಿ ಇನ್ ದಿಸ್ ಸಿಚುಯೇಷನ್, ಪಾಸ್ಟ್ ಹಾರ್ಟ್ ಬ್ರೇಕ್ಸ್ ಕೂಡ ನಿಮಗೆ ಟ್ರಿಗರ್ ಆಗ್ತಾ ಇದೆ. ನಿಮ್ಮೊಳಗೆ ನಿಮಗೇನೋ ಒಂದು ಕ್ವೆಶ್ಚನ್ ಇದೆ, ಇದು ಅದೇ ಥರ ನನ್ನ ಹಳೆ ಪಾಸ್ಟ್ ಬ್ರೇಕಪ್ಸ್ಗಳ ಥರನೇ ಆಗಬಹುದೇನೋ, ಮತ್ತೆ ನಾನು ಎಲ್ಲಿನ ಹರ್ಟ್ ಆಗಿಬಿಡ್ತೇನೋ ಅನ್ನೋ ಒಂದು ಭಯ ಕೂಡ ನಿಮಗೆ ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ನೀವು ಈ ಕನೆಕ್ಷನ್ನ ಬಯಸ್ತಾ ಇದ್ದೀರಾ. ನಿಮಗೆ ಆ ವ್ಯಕ್ತಿ ಜೊತೆ, ನಿಮ್ಮ ಪರ್ಸನ್ ಜೊತೆ ಕನೆಕ್ಷನ್ ಬೇಕು, ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದೀರಾ. ಬಟ್ ಅಟ್ ದ ಸೇಮ್ ಟೈಮ್ ಇದು ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಕೂಡ ಇದೆ ನಿಮಗೆ. ಓಕೆನಾ? ಆ್ಯಂಡ್ ಆಲ್ಸೋ ಸಮ್ವೇರ್ ಈ ವ್ಯಕ್ತಿಗೆ ನೀವು ಸಾಕಷ್ಟು ವೆಯ್ಟ್ ಮಾಡಿದ್ದೀರೋ ಆಲ್ರೆಡಿ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ತುಂಬ ಡಿಸ್ಟೆನ್ಸ್ ಕೂಡ ಕ್ರಿಯೇಟ್ ಆಗಿದೆ. ಅದು ಫಿಸಿಕಲ್ ಡಿಸ್ಟೆನ್ಸ್ ಆಗಿರಬಹುದು, ಎಮೋಷ್ನಲ್ ಗ್ಯಾಪ್ ಆಗಿರಬಹುದು. ತುಂಬ ಡಿಸ್ಟೆನ್ಸ್ ಇದೆ, ಬಟ್ ಸ್ಟಿಲ್ ಇಷ್ಟಾದ್ರೂ ಸಹ ಕನೆಕ್ಷನ್ ಇದೆ. ಅದನ್ನಂತೂ ನಾನು ಡಿನೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಆಲ್ಸೋ ನೀವು ಕೂಡ ಎಮೋಷ್ನಲಿ ಪೇಯ್ನ್ ಫೀಲ್ ಮಾಡ್ತಾ ಇದ್ದೀರಾ. ಓಕೆನಾ? ನಿಮಗೆ ಈ ಕನೆಕ್ಷನಲ್ಲಿ ಫುಲ್ಫಿಲ್ಮೆಂಟ್ ಹುಡುಕ್ತಾ ಇದ್ದೀರಾ, ಬಟ್ ಅದು ಸಿಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಸಹ ಇದೆ. ಆ್ಯಂಡ್ ಈ ವ್ಯಕ್ತಿ ನಿಮ್ಮನ್ನ ಎಮೋಷ್ನಲಿ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಕೂಡ ನಿಮ್ಮೊಳಗಿದೆ. ಸರಿ ಅಲ್ವಾ? ಆ್ಯಂಡ್ ಆಲ್ಸೋ ನೀವು ಈ ಕನೆಕ್ಷನನ್ನು ಒಬ್ಬರೇ ಕ್ಯಾರಿ ಮಾಡ್ತಾ ಇದ್ದೀರಾ, ಪೈಲ್ ನಂಬರ್ 2. ಓಕೆನಾ? ಒನ್ ಸೈಡೆಡ್ ಇದೆಯೇನೋ ಅನ್ನೋ ಥರ ನಿಮಗೂ ಸಹ ಫೀಲ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ತುಂಬ ಟಯರ್ಡ್ ಫೀಲ್ ಆಗ್ತಾಯಿದೆ, ಎಮೋಷ್ನಲಿ ಡ್ರೈನ್ ಔಟ್ ಆಗ್ತಾ ಇದ್ದೀರಾ ನೀವು. ಆ್ಯಂಡ್ ಆಲ್ಸೋ ಸಮ್ವೇರ್ ಹ್ಯಾಂಗ್ ಮ್ಯಾನ್ ಎನರ್ಜಿ ಸಹ ಇದೆ, ಎಲ್ಲೋ ಸ್ಟಕ್ ಎನರ್ಜಿ ಅಂತ ಅನ್ನಿಸ್ತಾ ಇದೆ. ಇದು ನಿಮಗೆ ಕ್ಲಾರಿಟಿ ಬೇಕು, ಕನ್ಫರ್ಮೇಷನ್ ಬೇಕು. ಇದು ನಿಜವಾಗಿಯೂ ಏನು ಈ ಕನೆಕ್ಷನ್ ಅನ್ನೋ ಪ್ರಶ್ನೆ ನಿಮ್ಮೊಳಗೆ ಇದೆ, ಅದಕ್ಕೆ ನಿಮಗೊಂದು ಉತ್ತರ ಬೇಕು. ಆ್ಯಂಡ್ ಆಲ್ಸೋ ಈ ಕನೆಕ್ಷನಲ್ಲಿ ನೀವು ಟ್ರೂತ್, ಕ್ಲಾರಿಟಿ, ಆನ್ಸರ್, ಒಂದು ಕನ್ಕ್ಲೂಷನ್ ಎಲ್ಲನೂ ಸಹ ಹುಡುಕ್ತಾ ಇದ್ದೀರಾ. ಓಕೆನಾ? ಸೊ ಈಗ ನಿಮ್ಮ ಪರ್ಸನ್ ಎನರ್ಜೀಸ್ನ ಚೆಕ್ ಮಾಡೋದಾಗಿದ್ದರೆ, ಈ ಕನೆಕ್ಷನ್ ಕಂಪ್ಲೀಟ್ಲಿ ಆನ್ ಆ್ಯಂಡ್ ಆಫ್ ಆಗಿರೋ ಥರ ಇದೆ. ಸಮ್ಟೈಮ್ಸ್ ಫಾಸ್ಟಾಗಿ ಮೂವ್ ಆಗುತ್ತೆ, ಹೋಗುತ್ತೆ, ಮತ್ತು ಸಡನ್ನಾಗಿ ಸ್ಲೋ ಆಗುತ್ತೆ, ಮತ್ತು ಡಿಸ್ಟೆನ್ಸ್ ಬರುತ್ತೆ. ಏನೋ ಒಂದು ಮೇಜರ್ ಶಿಫ್ಟ್ ಆಗಿದೆ. ಮೇ ಬಿ ಅದೊಂದು ಸಪ್ರೇಷನ್ ಆಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಸಡನ್ ಗ್ಯಾಪ್ ಆಗಿರಬಹುದು. ಸೊ ಇನಿಷಿಯಲಾಗಿ ಮೊದಲೆಲ್ಲ ಈ ಕನೆಕ್ಷನ್ ತುಂಬ ಫಾಸ್ಟಾಗಿ ಬಿಲ್ಡ್ ಆಗಿರ್ಬೋದು, ಅಟ್ರಾಕ್ಷನ್ ತುಂಬ ಮ್ಯೂಚುವಲ್ ಆಗಿದ್ದು, ತುಂಬ ಸ್ಟ್ರಾಂಗ್ ಕನೆಕ್ಷನ್ ಬಿಲ್ಡಪ್ ಆಗಿದೆ. ಬಟ್ ಆ ನಂತರ ಲೇಟರ್ ಸ್ಟೇಜಸಲ್ಲಿ ತುಂಬ ಸ್ಲೋ ಆಗಿ ಹೋಗಿದೆ. ಆ್ಯಂಡ್ ಆಲ್ಸೋ ಈ ವ್ಯಕ್ತಿ ಸ್ಲೋ ಆಗಿ ಮೂವ್ ಆಗ್ತಾ ಇದ್ದಾರೆ, ಇಂಟೆನ್ಷನಲ್ ಆಗಿ. ಆಯಿತಾ? ಅವ್ರು ಯಾವುದೇ ಥರ ತಪ್ಪು ಮೂವ್ ಮಾಡೋದಕ್ಕೆ ಖಂಡಿತವಾಗ್ಲೂ ಬಯಸ್ತಾ ಇಲ್ಲ. ತುಂಬ ಕೇರ್ಫುಲ್ಲಾಗಿ ಮೂವ್ ಮಾಡ್ತಾ ಇದ್ದಾರೆ. ಯಾವುದನ್ನೇ ಆದ್ರೂ ಸಹ ತುಂಬ ಅರ್ಜೆಂಟಲ್ಲಿ ಅವರು ಯಾವ ಡಿಸಿಷನ್ಸ್ನು ತೊಗೊಳ್ಳೋ ಒಂದು ಪರಿಸ್ಥಿತಿಲಿಲ್ಲ. ಆ್ಯಂಡ್ ಅದು ಅವ್ರಿಗೆ ಬೇಕಾಗೂ ಇಲ್ಲ. ಸರಿಯಾದ ರೀತಿಯಲ್ಲಿ ಬರಬೇಕು ಅನ್ನೋದು ಅವ್ರ ಮೈಂಡ್ಸೆಟ್ ಆಗಿದೆ. ಬಟ್ ಪ್ರಾಬ್ಲಮ್ ಏನು ಅಂದರೆ, ಅವ್ರ ಸ್ಲೋ ಆ್ಯಕ್ಷನ್ ನಿಮಗೆ ಪೇಯ್ನ್ ಆಗ್ತಾ ಇದೆ. ಅವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಹೋಲ್ಡ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಬಟ್ ಅದು ಅವರೊಳಗೂ ಸಹ ಒಂದು ಪ್ರೆಷರ್ನ ಕ್ರಿಯೇಟ್ ಮಾಡ್ತಾ ಇದೆ, ಪೈಲ್ ನಂಬರ್ 2. ಓಕೆ? ಆ್ಯಂಡ್ ಆಲ್ಸೋ ಸಮ್ ಅನ್ಎಕ್ಸ್ಪೆಕ್ಟೆಡ್ ಏನೋ ಶೇಕಪ್ ಆಗಿದೆ. ಅವ್ರ ಮೈಂಡ್ಸೆಟ್ ಚೇಂಜ್ ಆಗ್ತಾ ಇದೆ. ಖಂಡಿತವಾಗ್ಲೂ ರೀಸೆಂಟ್ ಡೇಸಲ್ಲಿ ಅವ್ರ ಮೈಂಡ್ಸೆಟ್ ಖಂಡಿತವಾಗ್ಲೂ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಅವರೀಗ ತುಂಬ ಈ ಕನೆಕ್ಷನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಓಕೆನಾ? ಸಮ್ ಟ್ರಾನ್ಸ್ಫಾರ್ಮೇಷನ್, ಒಂದು ಎಂಡ್, ಇದೊಂದು ಖಂಡಿತವಾಗ್ಲೂ ಒಂದು ಎಂಡ್ ಅಂತೂ ಅಲ್ಲ, ಇದು ರೀಬರ್ತ್ ಅಂತಲೇ ನೀವು ನೋಡಬಹುದು. ಓಲ್ಡ್ ಪ್ಯಾಟರ್ನ್ಸ್ ಮುಗಿದು ಹೊಸ ಎನರ್ಜೀಸ್ ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಸಡನ್ ಮೂವ್ಮೆಂಟ್, ಕಮ್ಯುನಿಕೇಷನ್, ಆ್ಯಕ್ಷನ್ಸ್ ಕೂಡ ನೀವು ನಿಮ್ಮ ಪರ್ಸನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಚೇಂಜ್ ಫಾಸ್ಟಾಗಿ ಬರೋ ಸಾಧ್ಯತೆಗಳು ಎಲ್ಲನೂ ಎನರ್ಜೀಸಲ್ಲಿ ಖಂಡಿತವಾಗ್ಲೂ ಸೆನ್ಸ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಸ್ಟ್ರಾಂಗಾಗಿ ಅಟ್ರಾಕ್ಷನ್ ಇದೆ, ಆಲ್ಮೋಸ್ಟ್ ಅನ್ಕಂಟ್ರೋಲಬಲ್ ಅಟ್ರಾಕ್ಷನ್. ಅವ್ರು ಎಷ್ಟೇ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಇಗ್ನೋರ್ ಮಾಡೋದಕ್ಕೂ ಸಹ ಸಮ್ಟೈಮ್ಸ್ ಟ್ರೈ ಮಾಡಿದ್ದಾರೆ, ಬಟ್ ಏನೂ ವರ್ಕ್ ಆಗ್ತಾ ಇಲ್ಲ. ಓಕೆ? ಕೆಲವರಿಗೆ ನನಗನ್ಸೋ ಪ್ರಕಾರ ಬಟರ್ಫ್ಲೈ ಸೈನ್ಸ್ ಜಾಸ್ತಿ ಕಾಣಿಸ್ತಾ ಇದೆ. ನಿಮಗೆ ಚಿಟ್ಟೆಗಳು ಅಲ್ಲಿ ಇಲ್ಲಿ ತುಂಬ ಕಾಣಿಸ್ತಾ ಇರಬಹುದು. ಆ್ಯಂಡ್ ಸಡನ್ ಥಾಟ್ಸ್ ಬರ್ತಾ ಇರ್ಬೋದು, ಸಡನ್ ಪುಲ್ ಫೀಲ್ ಆಗಬಹುದು. ಇದೆಲ್ಲ ಒಂದು ಮ್ಯೂಚುವಲ್ ಎನರ್ಜಿ ಫ್ಲೋ ಆಗಿದೆ. ಓಕೆ? ಆ್ಯಂಡ್ ಆಲ್ಸೋ ಮುಖ್ಯವಾಗಿ ಈ ವ್ಯಕ್ತಿ ಎನರ್ಜಿ ಈಗ ಶಿಫ್ಟ್ ಆಗ್ತಾ ಇದೆ. ಅವ್ರಿಗೆ ಕೆಲವು ರಿಯಲೈಸೇಷನ್ಸ್
ಕೂಡ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಮುಂದಿನ ಒಂದು 10 ದಿನಗಳಲ್ಲಿ ನೀವು ಈ ಚೇಂಜಸ್ನು ಸಹ ಕಾಣಬಹುದು ಅವರಲ್ಲಿ, ಅಥವಾ ಈಗಾಗಲೇ ಸಟಲ್ ಚೇಂಜಸ್ನು ಸಹ ನೀವು ಫೀಲ್ ಮಾಡ್ತಿರಬಹುದು. ಬಟ್ ಸಮಥಿಂಗ್ ಈಸ್ ಡೆಫಿನೆಟ್ಲಿ ಚೇಂಜಿಂಗ್. ಓಕೆ, ಸ್ಲೋ ಎನರ್ಜಿ ಸಡನ್ನಾಗಿ ಫಾಸ್ಟಾಗಿ ಚೇಂಜ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಮೇ ಬಿ ಕಮ್ಯುನಿಕೇಷನ್, ಮೇ ಬಿ ಸಮ್ ಆ್ಯಕ್ಷನ್ ಅವ್ರ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆದರೆ ಓವರ್ ಆಲ್ ಮೆಸೇಜ್ ಏನು ಅಂತ ಅಂದರೆ ಕನೆಕ್ಷನ್ ಇನ್ನೂ ಅಲೈವ್ ಇದೆ, ಜಸ್ಟ್ ಒಂದು ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಇದು. ಸೊ ಎಲ್ಲೋ ಒಂದು ಕಡೆ ಇದೆಲ್ಲ ಫೋರ್ಸ್ಡ್ ಟ್ರಾನ್ಸ್ಫಾರ್ಮೇಷನ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಅಂದರೆ ಈ ವ್ಯಕ್ತಿ ನಾನು ಬದಲಾಗಬೇಕು ಅಂತ ಅವರು ಚೂಸ್ ಮಾಡಿ ಬದಲಾಗ್ತಾ ಇಲ್ಲ, ಲೈಫೇ ಅವರನ್ನು ಈ ಸಿಚುವೇಷನಲ್ಲಿ ತಳ್ತಾ ಇದೆ. ಯೂನಿವರ್ಸ್ ಅವ್ರನ್ನ ಫೋರ್ಸ್ ಮಾಡ್ತಾ ಇದೆ ಚೇಂಜ್ ಆಗೋದಕ್ಕೆ. ಸೊ ಅದನ್ನು ಅವರು ಅದರಿಂದ ಅವಾಯ್ಡ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಆಗ್ತಾ ಇಲ್ಲ. ಓಕೆನಾ. ಆ್ಯಂಡ್ ಅವರು ಈ ಪ್ರೋಸೆಸ್ನಲ್ಲಿ ಖಂಡಿತವಾಗ್ಲೂ ಇದ್ದಾರೆ ಆ್ಯಂಡ್ ತುಂಬ ಇಂಟರ್ನಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಒಂದು ನೆಕ್ಸ್ಟ್ ಲೆವೆಲ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಅಂತಲೇ ಹೇಳ್ಬಹುದು. ಆ್ಯಂಡ್ ಆಲ್ಸೋ ಅವ್ರ ಮೈಂಡ್ಸೆಟ್, ಅವ್ರ ಥಿಂಕಿಂಗ್, ಅವ್ರ ಹೋಲ್ ಪರ್ಸ್ಪೆಕ್ಟಿವ್ ಸ್ಲೋ ಆಗಿ ಚೇಂಜ್ ಆಗ್ತಾ ಇದೆ. ಕೆಲವರಿಗೆ ಅವರು ಸಡನ್ಲಿ ರೀಚ್ ಔಟ್ ಮಾಡಬಹುದು. ಪೈಲ್ ನಂಬರ್ 2 ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ಆಗಿರಬಹುದು, ಒಂದು ಕಾಲ್ ಮಾಡೋದಾಗಿರ್ಬೋದು. ಆದರೆ ಇನ್ನು ಕೆಲವರಿಗೆ ಪೈಲ್ ನಂಬರ್ 2ನಲ್ಲಿ ಯಾರು ವಾಚ್ ಮಾಡ್ತಾ ಇದ್ದಾರೆ, ಇನ್ನು ಕೆಲವರಿಗೆ ಅವ್ರು ಇನ್ನೂ ಒಂದು ಐಸೋಲೇಷನ್ ಮೋಡ್ಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅಂದರೆ ಇನ್ನೂ ಸ್ವಲ್ಪ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಬಹುದು. ಬಿಕಾಸ್ ಎಲ್ಲೋ ಒಂದು ಕಡೆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ನಡೆಸ್ಕೊಳ್ತಾ ಇದ್ದಾರೆ. ಅವರೊಳಗೆ ಅವರು ನೋಡ್ಕೊಳ್ತಾ ಇದ್ದಾರೆ, ಅಂತರ್ಮುಖಿ ಆಗೋದು ಅಂತ ಹೇಳ್ತಾರಲ್ಲ ಹಾಗೆ. ಸೊ ಅವರು ತುಂಬ ಡೀಪಾಗಿ ರಿಯಲೈಸ್ ಮಾಡ್ತಾ ಇದ್ದಾರೆ. ಜಸ್ಟ್ ಒಂದೆರಡು ವಿಷಯ ಅಲ್ಲ, ತುಂಬ ಥಿಂಗ್ಸ್ ಅವ್ರಿಗೆ ಈಗ ರಿಯಲೈಸ್ ಆಗ್ತಾ ಇದೆ. ಆ್ಯಕ್ಚುಲಿ ಈ ಕನೆಕ್ಷನ್ ಏನೋ ಒಂದು ಡಿಫ್ರೆಂಟ್ ಇದೆ, ಇದು ನನ್ನನ್ನು ಯಾಕೆ ಇಷ್ಟು ಚೇಂಜ್ ಮಾಡ್ತಾ ಇದೆ, ಪೈಲ್ ನಂಬರ್ 2 ಇಂದ ನನಗೆ ಯಾಕೆ ಇಷ್ಟು ಎಫೆಕ್ಟ್ ಆಗ್ತಾ ಇದೆ ಅನ್ನೋ ರಿಯಲೈಸೇಷನ್ ಎಲ್ಲ ಅವ್ರಿಗೆ ಒಂದೊಂದಾಗಿ ಈಗ ಹೊರಗಡೆ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಅವ್ರ ಲೈಫಲ್ಲಿ ಬಿಗ್ ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ. ಅವರು ತಮ್ಮಲ್ಲೇ ಚೇಂಜ್ನ ನೋಟಿಸ್ ಮಾಡ್ತಾ ಇದ್ದಾರೆ. ನಾನು ಹೀಗಿರಲಿಲ್ವಲ್ಲ, ಈಗ ಹೇಗೆ ಈ ಥರ ಬದಲಾಗ್ತಾ ಇದ್ದೀನಿ ಅನ್ನೋ ಒಂದು ಅವೇರ್ನೆಸ್ ಬರ್ತಾ ಇದೆ. ಓಕೆನಾ. ಆ್ಯಂಡ್ ಇದು ನಿಮ್ಮ ಕನೆಕ್ಷನ್ಗೆ ಒಂದು ಪಾಸಿಟಿವ್ ಶಿಫ್ಟ್ ತರ್ತಾ ಇದೆ. ಪೈಲ್ ನಂಬರ್ 2 ಇದು ಒಂದು ಸ್ಲೋ ಪ್ರೋಸೆಸ್ ಬಟ್ ಸ್ಟ್ರಾಂಗ್ ಪ್ರೋಸೆಸ್. ಓಕೆನಾ. ಅವರು ಸ್ಲೋ ಆಗಿ ಒಂದು ಐಸೋಲೇಟೆಡ್ ಎನರ್ಜಿ ಮೋಡಿಂದ ಹೊರಗಡೆ ಬರ್ತಾರೆ. ಬಟ್ ಒನ್ ಸ್ಟೆಪ್ ಅಟ್ ಅ ಟೈಮ್ ಅಂತಾರಲ್ಲ ಹಾಗೆ, ಸ್ಟೆಪ್ ಬೈ ಸ್ಟೆಪ್ ಆಗಿ. ಆದರೆ ಒಂದು ಥಿಂಗ್ ಅಂತೂ ಕ್ಲಿಯರ್, ಈ ಕನೆಕ್ಷನ್ನಲ್ಲಿ ಸ್ಟ್ರಾಂಗ್ ಪುಲ್ ಇದೆ. ಅದು ಈ ಮುಂಚೆನೂ ಕಡಿಮೆ ಆಗಿಲ್ಲ, ಈಗಲೂ ಕಡಿಮೆ ಆಗೋದು ಚಾನ್ಸಸ್ ಖಂಡಿತವಾಗ್ಲೂ ಇಲ್ಲ. ಆ್ಯಂಡ್ ಆಲ್ಸೋ ನಿಮಗೆ ಗೈಡೆನ್ಸ್ ಏನು ಅಂತ ಅಂದರೆ, ಗ್ರೌಂಡೆಡ್ ಆಗಿರಿ, ತುಂಬ ಗ್ರೌಂಡೆಡ್ ಆಗಿರಿ. ಆದಷ್ಟು ಎಷ್ಟು ಪಾಸಿಬಲ್ಲು ಅಷ್ಟು ಗ್ರೌಂಡೆಡ್ ಆಗಿರಿ. ಯಾಕೆಂದರೆ ನೀವು ಈ ವ್ಯಕ್ತಿ ಎನರ್ಜೀಸ್ನೆಲ್ಲೋ ಕ್ಯಾಚ್ ಮಾಡ್ತಾ ಇರಬಹುದು. ಸಡನ್ ಹಾರ್ಟ್ ಪ್ಯಾಲಿಪಿಟೇಷನ್ಸ್ ಆಗಿರ್ಬೋದು, ಅಥವಾ ಸಡನ್ ಅರ್ಜ್ ಆಗಿರ್ಬೋದು ಅವ್ರಿಗೆ ಟೆಕ್ಸ್ಟ್ ಮಾಡೋದಕ್ಕೆ, ಅಥವಾ ಅವ್ರಿಗೆ ರೀಚ್ ಔಟ್ ಆಗೋದಕ್ಕೆ, ಅವ್ರದ್ದು ಸಡನ್ ರ್ಯಾಂಡಮ್ ಥಾಟ್ಸ್ ಬರ್ತಾ ಇರ್ಬೋದು. ಸೊ ಇವೆಲ್ಲ ಯಾವುದೂ ರ್ಯಾಂಡಮ್ ಆಗಿ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಎನರ್ಜಿ ಎಕ್ಸ್ಚೇಂಜ್ ಸಹ ಆಗ್ತಾ ಇದೆ. ಆದರೆ ಇಲ್ಲಿ ಮೆಸೇಜ್ ಏನಪ್ಪ ಅಂದರೆ, ಅವ್ರನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಡಿ. ನೀವು ಹೆಚ್ಚು ಅನಲೈಸ್ ಮಾಡಿದಷ್ಟು ಹೆಚ್ಚು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಈ ವ್ಯಕ್ತಿ ಈಗ ಟ್ರಾನ್ಸ್ಫಾರ್ಮೇಷನಲ್ಲಿದ್ದಾರೆ. ಸೊ ಅವ್ರನ್ನ ಲಾಜಿಕ್ಕಿಂದ ಅರ್ಥ ಮಾಡ್ಕೊಳ್ಳೋದಂತೂ ಪಾಸಿಬಲ್ ಇಲ್ಲ. ಓಕೆನಾ. ಆ್ಯಂಡ್ ನೀವೀಗ ಏನು ಮಾಡ್ಬೋದು ಅಂದರೆ, ಆ ಎಲ್ಲ ಫೋಕಸ್ನು ನೀವೇನು ಅವ್ರಿಗೆ ಫೋಕಸ್ ಕೊಡ್ತಾ ಇದ್ದೀರಾ, ಆ ಎಲ್ಲ ಫೋಕಸ್ನ ನೀವು ನಿಮ್ಮ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳಿ. ನೀವೀಗ ಹೊರಗಡೆ ಆನ್ಸರ್ಸ್ ಹುಡುಕ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ. ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಹೀಗೆಲ್ಲ ಎಲ್ಲೋ ಒಂದು ಕಡೆ ನಿಮಗೆ ಥಾಟ್ಸ್ಗಳು ಬರ್ತಾ ಇದೆ. ಸೊ ಬಟ್ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂದರೆ, ಸ್ಟಾಪ್ ಲುಕಿಂಗ್ ಔಟ್ಸೈಡ್ ಬಟ್ ಸ್ಟಾರ್ಟ್ ಲುಕಿಂಗ್ ವಿತಿನ್ ಅಂತ. ಓಕೆನಾ. ನಿಮ್ಮ ಎನರ್ಜೀಸ್ನ ಮತ್ತೆ ನಿಮ್ಮ ಕಡೆಗೆ ತಿರುಗಿಸ್ಕೊಳ್ಳಿ. ನೀವು ಲಾಂಗಿಂಗ್ ಎನರ್ಜೀಸ್ನಲ್ಲಿ ಇದ್ದೀರಾ ಅಂತ ಅಂದರೆ ಅದರಿಂದ ಹೊರಗಡೆ ಬನ್ನಿ. ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇವಾಗ. ನೀವು ಎಷ್ಟು ಪೇಷಂಟಾಗಿ, ಕಾಮ್ ಆಗಿ, ಗ್ರೌಂಡೆಡ್ ಆಗಿ, ರೂಟೆಡ್ ಆಗಿ ಇರ್ತೀರೋ ಅಷ್ಟೇ ಈ ಸಿಚುವೇಶನ್ ಸ್ಮೂತಾಗಿ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ರಿಯಾಲಿಟಿ ನಿಮಗೆ ತಂತಾನೇ ಕ್ಲಿಯರ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಏನೇನು ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ. ಜಸ್ಟ್ ಟ್ರಸ್ಟ್ ದ ಪ್ರೋಸೆಸ್, ಸ್ಟೇ ಇನ್ ಯುವರ್ ಪವರ್ ಆ್ಯಂಡ್ ಬಿ ಪೇಷಂಟ್. ಇದು ಸ್ಲೋ ಬಟ್ ಪವರ್ಫುಲ್ ಟ್ರಾನ್ಸ್ಫಾರ್ಮೇಷನ್. ಇದು ಒನ್ ಸೈಡ್ ಟ್ರಾನ್ಸ್ಫಾರ್ಮೇಷನ್ ಅಂತೂ ಅಲ್ಲ, ಬೋತ್ ಸೈಡಲ್ಲೂ ಸಹ ಚೇಂಜಸ್ ಆಗ್ತಾ ಇದೆ. ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ರೆಸೊನೇಟ್ ಆಗಿದೆ ಅಂತ. ಇಫ್ ಇನ್ ಕೇಸ್ ನಿಮಗೆ ರೆಸೊನೇಟ್ ಆಗಿದ್ದರೆ ಈ ವಿಡಿಯೋನ ನೀವು ಲೈಕ್ ಮಾಡಬಹುದು, ಶೇರ್ ಮಾಡಬಹುದು, ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮನ್ನ ನಾನು ನನ್ನ ಮುಂದಿನ ವೀಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.